ಅಲ್ಲಿ ಮೇಲ್ ಕೂತ್ಕೊಂಡು ಆಟ ಆಡಿ ಕೆಳಗ್ ಬಿದ್ಬಿಡ್ಬೇಡ. ಇಲ್ಲಮ್ಮ. ಅಪ್ಪ, ನಾವ್ ಯಾವಾಗ ಕಾರ್ ತಗೊಳ್ತೀವಿ? ಕಾರ? ಹಾ. ಕಾರ್ಗಿಂತ ನಮ್ ಗಾಡಿನೇ ಸೂಪರ್ ಅಲ್ವಾ? ಆಟೋ ರಿಕ್ಷಾ. ಅಯ್ಯಯ್ಯೋ, ಈ ಆಟೋ ರಿಕ್ಷಾನಾ? ಈ ಆಟೋ ರಿಕ್ಷಾಗೆ ನಮ್ಮ ಕೊರತೆ. ಈ ಆಟೋನ ಕೇವಲ ಮಾಡ್ಬೇಡ. ನೀನಿನ್ನು ಕೆಳಗಿಳಿಲಿಲ್ವಾ? ನಿನ್ನ ಮಗಳು ಹೇಳಿದ್ ಕೇಳ್ದ್ಯಾ? ಅವಳಿಗೆ ಕಾರ್ ಬೇಕಂತೆ. ನನ್ ಬಂಗಾರಗಂತದೊಂದು ಆಸೆ ಇದ್ರೆ ಈ ಆಟೋ ರಿಕ್ಷಾ ಓಡಿಸಿ ಬರೋ ದುಡ್ಡಲ್ಲಿ ನಾನಿಗೊಂದು ಪ್ಲೇನ್ ತರ್ತೇನೆ. ನನಗ್ ಪ್ಲೇನ್ ಎಲ್ಲ ಬೇಡ, ಕಾರ್ ಸಾಕು. ಒಂದ್ ಕೆಲಸ ಮಾಡೋಣ, ಮುಂದಿನ ಸಲ ಜಾತ್ರೆಯಲ್ಲಿ ಇವಳಿಗೊಂದು ಕಾರ್ ಕೊಡ್ಸೋಣ. ಅಪ್ಪ, ಏನ್ ಕಾಮಿಡಿ ಮಾಡ್ತಾ ಇದೀಯಾ? ಬಾ ಈ ಮುಚ್ಚು, ಇವಳಿಗೊಂದು ಕಾರ್ ಬೇಕಂತೆ. ಇದೇ ಆಟಿಟ್ಯೂಡ್ ಕಿಕ್ಸ್. ಕರಾಟೆನ ಫ್ಯಾಷನ್ ಆಗಿ ಅದನ್ನ ನನ್ನ ಲೈಫ್ ಪಾರ್ಟ್ ಆಗಿ ಬದಲಾಯಿಸ್ಕೊಂಡಿರೋ ಶಕ್ತಿ ದಿನಕರ್ ಅವರ ಕರಾಟೆ ಇನ್ಸ್ಟಿಟ್ಯೂಟ್. ಕಾಥಾ ಹಜ್ಮೆ ಮೈ ಡ್ರೀಮ್ ಪ್ಲೇಸ್. ಎಲ್ಲರಿಗೂ ಅವರು ಒಂದು ಒಳ್ಳೆ ಇನ್ಸ್ಪಿರೇಷನ್, ನನಗೂ ಕೂಡ. ವೇಟ್. ಓಕೆ. ಒಂದು 2 3 4 5. ತಗೋ. ಇನ್ನೊಂದ್ಸಲ. 1 2 3 ನಿಧಿ. ಹಲೋ ಶಕ್ತಿ. ಹಲೋ. ನಿಧಿ ಅಲ್ವಾ? ಮೈ ಹಸ್ಬೆಂಡ್ ವಿಪಿನ್. ಹಲೋ. ದಿಸ್ ಇಸ್ ಅ ಗುಡ್ ಡಿಸಿಷನ್. ಥ್ಯಾಂಕ್ ಯು. ಬನ್ನಿ. ನಿಧಿ, ನಿನ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದೆ. ಯು ಸೀಮ್ ವೆರಿ ಪ್ಯಾಷನೇಟ್. ಇದು ನನ್ನ ಡ್ರೀಮ್ ಆಗಿತ್ತು, ನಿಮ್ ಜೊತೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು. ನಮ್ಮಂಥವ್ರಿಗೆ ನೀವು ದೊಡ್ಡ ಇನ್ಸ್ಪಿರೇಷನ್. ಎಲ್ಲ ಹೆಣ್ಮಕ್ಳು ನಿನ್ ಹಾಗೆ ಯೋಚನೆ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಸೊ ವೆನ್ ಆರ್ ಯು ಜಾಯ್ನಿಂಗ್ ಅಸ್? ನಾನೀಗ ಕೊಚಿನಲ್ಲೇ ಇದ್ದೀನಿ ಮ್ಯಾಮ್. ಓಕೆ, ಮನಸ್ಸು ಬಾಡಿ ಡೆಡಿಕೇಟೆಡ್ ಆಗಿದೆ ಅಂತ ಅನಿಸ್ದಾಗ ಬನ್ನಿ. ಶ್ಯೂರ್. ಸಿ ಯು. ವಿಪಿನ್ ಜಾಯ್ನ್ ಆಗಲ್ವಾ? ನೋ ಮೇಡಮ್. ಹೋಗೋಣ. ನಿಧಿ, ಹಾ, ಇವತ್ತು ನಮ್ ಜೊತೆ ಸೇರಿ ಕೆಲವು ಮೂವ್ಸ್ ನ ಟ್ರೈ ಮಾಡ್ತೀಯಾ? ವೈ ನಾಟ್? ಕಮ್. ಹಜ್ಮೆ. ಆದ್ರೆ ಮಗ, ನಮ್ಮಲ್ಲಿ ಒಂದು ಒಳ್ಳೆ ವಿಚಾರ ಇದೆ. ನಮ್ ಪರಿಸ್ಥಿತಿ ನೋಡ್ತಾ ಇದ್ರೆ ತಿರುಗಿ 2 ಏಟ್ ಹೊಡೆಯಂತ ಒಬ್ಬ ವ್ಯಕ್ತಿ ನಮ್ ಜೊತೆಗಿರೋದು ನಮ್ಗೆ ಇನ್ನೂ ಒಳ್ಳೇದೇನೆ ಅಲ್ವಾ? ಹೌದು. ನನ್ ಪ್ರಾಬ್ಲಮ್ ನೋಡ್ಕೊಂಡು ನಗ್ತಿದ್ಯಾ ನೀನಷ್ಟೇ, ತಮಾಷೆ. ದಾಸಣ್ಣ, ಹೇಳಿ ಸರ್. ನಾವು ಅವಾಗ ಚೆಕ್ ಮಾಡ್ಬೇಕಾದ್ರೆ ಕನೆಕ್ಷನ್ ಬಾಕ್ಸ್ ಎಲ್ಲ ಫಿಕ್ಸ್ ಮಾಡಿದ್ವಿ, ಆದ್ರೆ ಇವಾಗ ಮತ್ತೊಂದು ಪ್ರಾಬ್ಲಮ್ ಆಗಿದೆ. ಅಯ್ಯಯ್ಯೋ, ಇದನ್ನ ನೀನೇ ಮ್ಯಾನೇಜ್ ಮಾಡ್ಕೋಬಹುದು. ಇವರು ಸಂಬಳ ಕೊಟ್ರೆ ತಾನೇ ಕೆಲಸ ಮಾಡಕ್ಕಾಗೋದು. ಅದೇನಂತ ನೋಡು, ಇಲ್ಲಾಂದ್ರೆ ಎಲ್ಲ ಹಾಳು ಮಾಡ್ಬಿಡ್ತಾನೆ. ನೋಡ್ಕೋತೀನಿ, ನನ್ ಜೊತೆ ಬಾ. ಏನ್ ಪ್ರಾಬ್ಲಮ್ಮು? ತೋರ್ಸು. ಇಲ್ಲಿ ನೋಡು. ಯಾವ್ದು? ಎಲ್ಲದು ಸರಿ. ಇಲ್ಲಿ ನೋಡು, ಆ ಬೆನ್ನಿ ಅವ್ರು ಫೋನ್ ಮಾಡ್ತಾ ಇದ್ದಾನೆ. ಕಟ್ ಮಾಡಿ. ಬ್ಯಾಂಗ್ಳೂರಿಂದ ಇನ್ವೆಸ್ಟರ್ಸ್ ಬರ್ತಾ ಇದ್ರೆ ಅದ್ರಷ್ಟೊತ್ತಿಗೆ ಇದು ಸರಿ ಆಗ್ಬೇಕು, ಅರ್ಥ ಮಾಡ್ಕೊಳ್ಳಿ. ಮತ್ತಿನ್ನೇನು, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಇಲ್ಲಿ ನೋಡ್ತಮ್ಮನ್, ಇದೊಂದು ಸ್ವಲ್ಪ ಸರಿ ಮಾಡ್ಬಿಡ. ನಾನ್ ಕಂದಲ್ವಾ, ಇದೊಂದೇ ಒಂದ್ಸತಿ ಯಾವಾಗ್ಲೂ ಟೀ ಕುಡಿತೀರೋ, ಕೆಲಸ ಮಾಡ್ಬೇಡ. ಇವ್ರನ್ನ ಇಟ್ಕೊಂಡು ಏನ್ ಕೆಲಸ ಮಾಡೋದು ಗೊತ್ತಾಗ್ತಿಲ್ಲ. ಇದು ಸರಿ ಆದ್ರೆ ನಮ್ಗೆ ಸಂಬಳ ಸಿಗತ್ತೆ ಅಲ್ವಾ? ಲೋ, ಇಲ್ಲಿ ಬಾ. ಹೇಳೋ. ಅದು ಇಲ್ಲಿ ನೋಡು, ರೋಡ್ ಗೋಲ್ಡ್ ಒರಿಜಿನಲ್ ತರನೇ ಇದೆ. ಇಡ್ಕೋ, ಇದನ್ ಬಿಚ್ಚು. ಇದನ್ನೇನಾದ್ರು ಮಾಡಿ ಸಾಲ ತೀರ್ಸಿಲ್ಲ ಅಂದ್ರೆ ನಮ್ ಕತೆ ಮುಗಿಸ್ತಾರೆ. ನೀನು ಸದ್ಯಕ್ಕೆ ಇದನ್ನ ಹಾಕೋ. ಅವಳಿಗೆ ಏನ್ ಹೇಳ್ಬೇಕು? ನೀನ್ ಅವಳ ಹತ್ರ ಏನು ಹೇಳೋದ್ ಬೇಡ. ಬ್ಯಾಂಕಿಗೆ ಬಡ್ಡಿ ಆದ್ರೂ ಕಟ್ಬೇಕು, ಅದಕ್ಕೋಸ್ಕರನೇ. ಇದು ನೋಡಕ್ಕೆ ಒರಿಜಿನಲ್ ತರನೇ ಇದೆ. ಹಿಂಗೆ. ಓಕೆ, ಗುಡ್ ಬಾಯ್. ಅಕ್ಕ, ಗುಡ್ ಮಾರ್ನಿಂಗ್. ಮತ್ತೇನ್ ಸಮಾಚಾರ? ನಾನು ನಿನ್ನ ಹತ್ರ ಒಂದ್ ವಿಷಯ ಮಾತಾಡ್ಬೇಕು ಅಂತಿದ್ದೆ. ಏನ್ ಹೇಳಿ? ನಿಮ್ಮ ಆಪ್ ಇದೆಯಲ್ಲ, ತುಂಬಾ ಸೂಪರ್ ಆಗಿದೆ. ಅದ್ರಲ್ಲಿ ಎಷ್ಟು ಆರ್ಡರ್ ಸಿಗುತ್ತೆ ಅಂತ ಗೊತ್ತಾ? ನಾನು ಅವಾಗ್ಲೇ ಹೇಳಿದೆ ತಾನೆ, ನಮ್ಮ ಆಪ್ ಏನಾದ್ರೂ ಸೆಟ್ ಆದ್ರೆ
ನಿಮಗೆ ಒಳ್ಳೆ ವ್ಯಾಪಾರ ಆಗುತ್ತೆ ಅಂತ ಹೇಳಿದೆ ತಾನೆ. ನನಗ್ ಗೊತ್ತಿದೆ ಕಣೋ. ಸರಿ, ಸಿಗೋಣ. ಸರಿ. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋರಿಂದ ಹಾಗೆ ಗೊತ್ತಿರೋರಿಂದ ಕಷ್ಟ ಶುರುವಾಗತ್ತೆ. ಬೇಡದಿರೋ ವಿಚಾರಗಳಿಗೆ ಗಮನ ಕೊಡಬೇಡಿ. ಕೆಲಸದಲ್ಲಿ ಸಮಸ್ಯೆಗಳು ಬರುತ್ತವೆ. ಕಾಳಜಿಯನ್ನು ವಹಿಸಬೇಕಾಗುತ್ತದೆ. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಏಯ್, ಎಷ್ಟು? ಒಂದು 250. ಇಷ್ಟೇನಾ? ಆ ನೀನೇನೋ ಮಾಡ್ತಾ ಇದೀಯಾ? ಆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕೆಲ್ಸಕ್ಕೆ ಹೋಗ್ತೀಯಾ ಇಲ್ಲ ಹಾಗೆ ಸುಮ್ನೆ ಕೂತಿರ್ತೀಯಾ? ಅದು ಸರಿ, ನಾನ್ ದಿನ ಕೆಲ್ಸಕ್ಕೆ ಹೋಗೋದಕ್ಕೆ ನಾನು ಅದು ಬೆಂಗಾಲಿ. ಸರಿ. ಬಂದ್ಬಿಟ್ರಾ? ಮಚಾ, ಯಾವಾಗ್ಲೂ ನಿಂಗ್ ಮನೇಲೇ ಕೆಲ್ಸನಾ? ನಿಮ್ ತರ ನಾವ್ ಸುಮ್ನೆ ಇರಕ್ಕಾಗತ್ತಾ? ಏನಪ್ಪ ನೀನು, ಇಷ್ಟೊಂದ್ ಜಾಗ ಐತೆ ಆದ್ರೂ ಬಂದು ನನ್ ಕಲ್ ಮೇಲೆ ಮಣ್ಣಾಕ್ತಿದ್ಯಾ? ಲೋ, ನೀನ್ ಸುಮ್ನೆ ಕೂತ್ಕೊಂಡಿದ್ಯಲ್ಲ, ಆ ಕಾಲ್ ತೆಗೆದು ಮಣ್ಮೇಲಿಡು. ಬಿಸಿಲ್ ಬಿದ್ಬಿಟ್ರೆ ನಿನ್ ತಲೆಯಲ್ಲಿ ತೆಂಗಿನಕಾಯೋ ಪಪ್ಪಾಯ ಹಣ್ಣೋ ಹೌದು ಕಣೋ, ಬೆಳಿಬೋದಲ್ವಾ? ಒಳ್ಳೆ ತೀರ್ಮಾನ. ಮಚಾ, ಇವನ್ಗೂ ಒಂದ್ ಮದ್ವೆ ಮಾಡಿಸ್ಬೋಣ. ಬರೋ ಹುಡುಗಿಗೋಸ್ಕರನಾದ್ರೂ ಇವನು ಭಯ ಪಟ್ಟು ಕೆಲ್ಸಕ್ಕೆ ಹೋಗ್ತಾನೆ. ಮಾಡ್ಬೋದು. ಅವನಿಗನ್ ಮಾನ ಮರ್ಯಾದೆ ಇಲ್ವಲ್ಲ? ನನಗ್ ಬತ್ತಿಡಕ್ಕಂತಾನೆ ಬಂದಿದ್ಯಾ ಮಾಮ? ಬೇಕು ಅಂದ್ರೆ ಹೇಳು, ವಿಪಿನ್ಗೆ ಕಾಸು ಕೊಟ್ಟ ಹಾಗೆ ನಿನಗೂ ಕೊಟ್ಬಿಡ್ತೀನಿ. ಕಾಸ? ಹೌದು, ಯಾರಿಗ್ ಕೊಟ್ಟೆ? ವಿಪಿನ್ಗೆ. ಅದಷ್ಟೇ ಅಲ್ಲ, ಕೊಡ್ತೀನಿ ಅಂತ ಹೇಳಿ ಬಹಳಷ್ಟು ತಿಂಗಳಗಳೇ ಆಗೋಯ್ತು. ಏನೇ, ನಿನ್ ದೊಡ್ಡ ಮಗ ಇದ್ದಾನಲ್ವಾ, ಕಳ್ಳನ್ ಮಗ ಕಣೆ. ನಿನ್ಗೆ ಇವಾಗ ಗೊತ್ತಾಯ್ತಾ? ನನಗೆ ಯಾವಾಗ್ಲೂ ಗೊತ್ತಿತ್ತು. ಇಬ್ರು ಸರಿಯಾಗೇ ಇದಾರೆ ಮಚಾ. ನನ್ನ ಮಗ. ಎಲ್ರೂ ಸೇರಿ ಯಾಕೆ ನನ್ ಮಗನ ಆಡ್ಕೋತಿದ್ದೀರಾ? ಓ, ಏನಣ್ಣ, ಅಯ್ಯೋ. ಯಾವಾಗ ಬಂದ್ರಿ? ನಾನು ಈಗ್ಲೇ ನಮ್ಮ ಬಂದಿದ್ದು 5 ನಿಮಿಷ ಆಯ್ತು. ಏನಣ್ಣ ವಿಷಯ? ಅಲ್ಲ, ಮದ್ವೆ ಖರ್ಚು ನಾನಲ್ವಾ ಕೊಟ್ಟಿದ್ದು? ಹೌದು. ಮತ್ತ್ಯಾಕೆ ಇವ್ರ ದುಡ್ಡು? ಏಯ್, ಆ ಫೋನ್ ಕೊಡಿಲಿ. ಮದ್ವೆ ಮಾಡಿದ್ರು ಇವ್ರ ಕಾಟ ಅಂತೂ ತಪ್ಪಲಿಲ್ಲ. ಹಲೋ. ಹಲೋ, ಏನಮ್ಮ ಮಾಡ್ತಿದ್ಯಾ? ಕಿಚನಲ್ಲಿದ್ದೆ. ಯೂಟ್ಯೂಬ್ ನೋಡ್ಕೊಂಡು ಚಿಕನ್ ಸಾರ್ ಮಾಡ್ತಾ ಇದ್ದೆ, ನೀವ್ ಕಾಲ್ ಮಾಡಿದ್ರಿ. ಹೌದಾ, ಓಕೆ. ಇವತ್ತು ದಾಸಪ್ಪ ಮನೆಗ್ ಬರ್ತಾ ಇದ್ದಾನೆ. ಚೆನ್ನಾಗ್ ಅಡ್ಗೆ ಮಾಡು ಅಂತ ಹೇಳಿದಾರೆ. ಇಲ್ ನೋಡಮ್ಮ, ನಾನೊಂದ್ ವಿಷಯ ಹೇಳ್ತೀನಿ, ತಪ್ಪಾಗಿ ತಿಳ್ಕೊಬೇಡ. ಏನಮ್ಮ? ತುಂಬಾ ಒಳ್ಳೆ ಹುಡುಗ, ಆದ್ರೂ ನನ್ ಮಗನ್ಗೆ ಸ್ವಲ್ಪ ತಾಳ್ಮೆ ಕಡಿಮೆ. ಎಲ್ಲ ಖರ್ಚು ಮಾಡ್ಬಿಡ್ತಾನೆ. ಅವನ್ ವಿಷಯದಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡು. ಅವನ್ ಸಂಬಳ ಎಷ್ಟು ಖರ್ಚು ಮಾಡ್ತಾನೆ ಅಂತ ಎಲ್ಲ ನೀನು ಗಮನಿಸ್ಕೋಬೇಕು. ಅಮ್ಮ, ಅದ್ರ ಬಗ್ಗೆ ಯೋಚನೆ ಮಾಡೋದ್ ಬೇಡ, ಎಲ್ಲ ನಾನ್ ನೋಡ್ಕೋತೀನಿ. ಆದ್ರೂ ತಿಂಗಳು ನೀನೇ ಎಲ್ಲ ಲೆಕ್ಕ ನೋಡ್ಕೋಬೇಕು. ಆಯ್ತಮ್ಮ, ನಾನ್ ನೋಡ್ಕೋತೀನಿ. ಸರಿ ಅಮ್ಮ, ನೀನ್ ಹೋಗಿ ನಿನ್ ಕೆಲ್ಸ ನೋಡ್ಕೋ. ನಾನ್ ಮತ್ತೆ ಕಾಲ್ ಮಾಡ್ತೀನಿ. ಹೇಗಿದ್ದೀನಿ? ಇದು ನನ್ ಶೂಸ್ ಅಲ್ವಾ? ಅದು ಮದ್ವೆಗಿಂತ ಮುಂಚೆ. ಅಲ್ಲಿಗೆ ಬಂದು ತಲೆಹರಟೆ ತರ ನಡ್ಕೋಬಾರ್ದು. ಅದೆಲ್ಲ ಬಿಡು ಮಗ. ಇನ್ವೆಸ್ಟರ್ಸ್ ಬರ್ಬೇಕಾರೆ ನಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸ್ ನೀ ನೋಡಿದ್ಯಾ ತಾನೆ? ಅದನ್ನ ಇಟ್ಕೊಂಡು ನಾನು ಅವ್ರನ್ನ ಬೂಟಿಗೆ ಹಾಕೊಂತೀನಿ. ಅಲ್ಲಿಗೆ ಹೋಗಿ ಏನ್ ಮಾಡ್ಬೇಕು ಅಂತ ಇದ್ಯಾ ಹೇಳು. ಅದು ಸರ್ಪ್ರೈಸ್. ಒಂದೇ ಒಂದು ವಿಷಯನೇ. ನಾನು ಅಲ್ಲೋಗಿ ಒಂದು ಕತೆ ಹೇಳ್ತೀನಿ, ನೀನು ನನ್ನ ಸಪೋರ್ಟ್ ಆಗಿ ನಿಲ್ಬೇಕು. ಏನು, ಸೋಲೋ ಮಾತೆಲ್ಲ ವಿಜಯ. ಯಾಕೋ ನನ್ಗೂ ಮನಸ್ಸಿಲ್ಲ, ಅಷ್ಟೇ ಹೇಳ್ತೀನಿ. ಒಂದೇ ನಿರ್ಧಾರನ? ಹಾಯ್, ವೆಲ್ಕಮ್. ಥ್ಯಾಂಕ್ ಯು. ಬಾ. ಮದ್ವೆ ದಿನ ಫ್ರೆಂಡ್ನ ಬೈದ್ಬಿಟ್ಟು ಹೋದೋರು ಆಮೇಲೆ ಕಾಣ್ಲೇ ಇಲ್ಲ ನೀವು. ಇವನು ಪ್ರೊಫೆಷನಲ್ ಕಳ್ಳ ಅಲ್ಲ, ಸಣ್ಣ ಪುಟ್ಟ ಕಳ್ಳ ಮಗ. ಯಾವತ್ತಾದ್ರೂ ಪರ್ಸಲ್ ಕಾಸಿದ್ರೆ ತಾನೆ, ಇದ್ದಿದ್ದು ನಾನೇ ಎತ್ತೆ. ಚಿಕ್ಕದಾಗಿದ್ರು ಚೆನ್ನಾಗಿದೆ. ನೈಸ್. ಥ್ಯಾಂಕ್ ಯು. ಬೇಬಿ, ಅಮ್ಮ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ದಾರೆ. ವಿಪಿನ್ ಆಗು ಹೋಗುಗಳನ್ನ ಕರೆಕ್ಟಾಗಿ ನೋಡ್ಕೋಬೇಕು ಅಂತ.
ಅದನ್ನ ಆಮೇಲೆ ಹೇಳ್ತೀನಿ. ಹಾ ಹೇಳಲೇಬೇಕು. ಇವಾಗ ನಾನು ಹೊರಡೋದು ಸರಿ ಅನ್ಸುತ್ತೆ. ದಾಸಪ್ಪ, ಓ ವಿಪಿನ್ ಹಾಗೆ ತಾನೇ ಕರೆಯೋದು? ಹಾ. ನೀವು ಎಷ್ಟು ವರ್ಷದಿಂದ ಫ್ರೆಂಡ್ಸು? ಹ್ಮ್ 1ನೇ ಕ್ಲಾಸಿಂದನಾ? ನನಗೆ ಹುಡುಗಿರಂದ್ರೆ ಆಗಲ್ಲ. ವಿಪಿನ್ ದಾಸ್, ವಿಪಿನ್ ವಿಜಯ್ ಅಂತ ಪಕ್ಕದಲ್ಲೇ ಕುತ್ಕೊಂಡಿದ್ರೆ ಕೂಗಕ್ಕೆ ಈಸಿ ಆಗುತ್ತೆ ಅಂತ ಟೀಚರ್ಸ್ ಹೇಳ್ತಾ ಇದ್ರು. ಆಹಾ. ಅವಾಗಿಂದ ಈ ಪರದೇಸಿ ನನ್ನ ಜೊತೆನೇ ಇದ್ದಾನೆ. ನನ್ ಜೊತೆ ಕೂತಿದ್ರಿಂದ ಯಾವ ಕ್ಲಾಸ್ ಕೂಡ ಇವನು ಫೇಲ್ ಆಗ್ಲೇ ಇಲ್ಲ. ಓ ಇವನು ಪ್ರತಿ ಎಕ್ಸಾಮ್ ನಲ್ಲಿ ಕೂಡ ನನ್ನಿಂದ ಕಾಪಿ ಮಾಡಿ ಹೇಗೋ ಪಾಸ್ ಆದ. ಕೇಳಿ ನೋಡು. ಹುಡುಗರು ದಾಸ್ ವಿಜಯ್ ಅಂತ ಕರಿತಾ ಇದ್ರು. ಅದು ನಮ್ಗೆ ಗೊತ್ತಾಗಿತ್ತು ಏನೋ. ವಿಪಿನ್, ಏನು? ಈ ಸಾಲೆಡ್ ಸ್ವಲ್ಪ ಮಾಡ್ತೀಯಾ? ಆ ಈ ಪ್ಲೇಟ್ಸನ್ನು ತೆಗ್ದಿಟ್ಬಿಡು. ಹೊರಗಡೆ ನಂಗೊಂದು ಸಣ್ಣ ಕೆಲಸ ಇದೆ, ಆಮೇಲೆ ಊಟ ಮಾಡೋಣ. ಓಕೆ. ನಮಸ್ತೆ. ಪರಮಶ್ರೀ ವೈಕುಂಠಪುರಂ ಸತ್ಯಮೂರ್ತಿ ಓಮಣಕೂಟ ಎಲ್ಲರಿಗೂ ಶುಭವಾಗಲಿ. ಇವತ್ತು ಉತ್ತರಾಷಾಢ ನಕ್ಷತ್ರದ ಫಲಗಳು ಹಾಗೂ ಪರಿಹಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಅಧಿಕೃತವಾಗಿ ನಿಮಗೆ ಒಳ್ಳೆಯದೇ ಆಗುತ್ತದೆ. ಮುನ್ನೆಚ್ಚರಿಕೆಯಲ್ಲಿ ಇದ್ದರೆ ನಿಮಗೆ ಒಳ್ಳೆಯದೇ ಆಗುತ್ತದೆ. ಕೆಲವು ಕಷ್ಟಗಳಿಗೆ ಉತ್ತರ ಸಿಗುತ್ತದೆ. ಮದುವೆ ಮಾಡಿಕೊಂಡವರಿಗೆ ಇದೊಳ್ಳೆ ಸಮಯ. ಮನೆಗೆ ತುಂಬ ಒಳ್ಳೆಯದೇ ಆಗುತ್ತದೆ. ಅವಾಗ ಅಡ್ಗೆ ಕೆಲಸನ ಮಾಡ್ತೀಯ ಅನ್ಸತ್ತೆ. ರಾಜ ಆಗಿದ್ರು ಕೂಡ ಕೆಲವೊಂದ್ಸಲ ಮನೇಲಿ ಕೆಲಸ ಮಾಡ್ಬೇಕಾಗುತ್ತೆ. ವಿಪಿನ್, ಹ್ಮ್ ಒಂದು ಮೆಸೇಜ್ ಬಂದಿದೆ. ಆ ಸ್ವಲ್ಪ ಹೆಲ್ಪ್ ಮಾಡೋ. ನೋ, ಅತಿಥಿ ಕಣೋ, ಹ್ಮ್ ಗೆಸ್ಟು. ನೀನು ಹೌದೌದು, Guest. ನೀನೇ ಮಾಡ್ಕೊ. ಸರಿ, ಒಳ್ಳೆ ಗ್ರಾಚಾರ ನನಗೆ. ನಮಸ್ತೆ. ಪರಮಶ್ರೀ ವೈಕುಂಠಪುರಂ ಸತ್ಯಮೂರ್ತಿ ಓಮಣಕೊಟ್ಟ ಎಲ್ಲರಿಗೂ ಶುಭವಾಗಲಿ. ಉತ್ತರಾಷಾಢ ನಕ್ಷತ್ರ ಇವಾಗ ನೋಡೋಣ. ಅಧಿಕೃತವಾಗಿ ನಿಮಗೆ ಫಲಗಳು ದೊರೆಯುತ್ತವೆ. ಮುನ್ನೆಚ್ಚರಿಕೆಯಲ್ಲಿ ಇದ್ದರೆ ನಿಮಗೆ ಒಳ್ಳೆಯದೇ ಆಗುತ್ತದೆ. ಕೆಲವು ಕಷ್ಟಗಳಿಗೆ ಉತ್ತರ ಸಿಗುತ್ತದೆ. ಮದುವೆ ಮಾಡಿಕೊಂಡವರಿಗೆ ಒಳ್ಳೆಯ ಸಮಯ. ಮನೆಗೆ ಒಳ್ಳೆಯ ಸುದ್ದಿಯೇ ಬರುತ್ತದೆ. ಏನೇ ಸಮಸ್ಯೆಗಳು ಬಂದರೂ ಆದಷ್ಟು ಬೇಗ ಪರಿಹಾರ ಸಿಗುತ್ತದೆ. ಧನ್ಯವಾದ. ಅಧಿಕೃತವಾಗಿ ನಿಮಗೆ ಒಳ್ಳೆಯದೇ ಆಗುತ್ತದೆ. ಏನೋ ಸೆಲ್ಫ್ ಸರ್ವಿಸ್ ತಾನೆ. ಮುನ್ನೆಚ್ಚರಿಕೆಯಲ್ಲಿ ಇದ್ದರೆ ನಿಮಗೆ ಒಳ್ಳೆಯದೇ ಆಗುತ್ತದೆ. ಏನು ಕೆಲವು ಇಬ್ರು ಏನ್ ಕಷ್ಟಗಳಿಗೆ ಮಾತಾಡ್ತಾ ಇದ್ದೀರಾ? ಉತ್ತರ ಸಿಗುತ್ತದೆ. ಮದುವೆ ಮಾಡಿಕೊಂಡವರಿಗೆ ಇದು ಒಳ್ಳೆ ಸಮಯ. ಮನೆಗೆ ತುಂಬಾ Salad ready. ಒಳ್ಳೆಯದೇ ಆಗುತ್ತದೆ. ಬಾ. ನಾನು ರೆಡಿ. ಹ್ಮ್ ಹ್ಮ್ ಹಾ ತಗೋ. ಆ ಫ್ಲಾಟ್ ವಿಷಯ ಏನಾಯ್ತು? ಕೆಲಸ ಮುಗೀತಾ? ಇಲ್ಲ ಮಗ, ಅದಿನ್ನು ಇನಿಷಿಯಲ್ ಸ್ಟೇಜಲ್ಲಿದೆ. ಇನ್ನು 2 months ಬೇಕಾಗುತ್ತೆ. ಓ ಯಾ ಐ ನೋ. ಫಂಡಲ್ಲಿ ಏನಾದರೂ ಇಶ್ಯೂ ಇದೆಯಾ? ಅದೇನ್ ಚಿಕ್ಕ ಅಮೌಂಟ್ ಅಲ್ಲ ಮಗ, ತುಂಬಾ ದೊಡ್ಡ ಅಮೌಂಟೇ. ಇಟ್ಸ್ ಎ ಹ್ಯೂಜ್ ಅಮೌಂಟ್. ಏನ್ ವಿಪಿನ್? ಅದೇನಿಲ್ಲ, ಒಂದು ಪ್ಲಾಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಪ್ಲಾಟ್ ಹೇಳಬೇಕಾದ್ರೆ ತುಂಬಾ ಚೆನ್ನಾಗಿದೆ. ಟೋಟಲ್ ಅಮೌಂಟು ಒಂದು 46 lakh ಇರಬೇಕು. ಸ್ವಲ್ಪ ಬ್ಯಾಲೆನ್ಸ್ ಇದೆ. ಸಾಕಾ? ನೀನವತ್ತು ಹೇಳಿದ್ ನೆನಪಿಲ್ಲ. ಇನ್ನೂ ಒಂದು 10 ಲಕ್ಷ ಬೇಕಾಗುತ್ತೆ. 10? ಎಕನಾಮಿಕ್ಸಲ್ಲಿರೋ ಕ್ರೈಸಿಸ್ ಹಾಗೆ ಏನು ಮಾಡೋದು? ಏನಾದರೂ ಮಾಡಿ ಅದನ್ನು ಅರೇಂಜ್ ಮಾಡಬೇಕು. ಇವಾಗ ತಗೊಳ್ತಿರೋ ಫ್ಲ್ಯಾಟು ಫ್ಯೂಚರ್ಲಿ ದೊಡ್ಡ ಅಸಲ್ಟ್ ಆಗುತ್ತೆ. ಇವನು ನಾನೇನಾದರೂ ಅರೇಂಜ್ ಮಾಡಲಾ? ಮಾಡು, ಅರೇಂಜ್ ಮಾಡ್ಕೊ. ಅರೇಂಜ್ ಮಾಡು. ಬೇಡ ವಿಪಿನ್, ನಾವೇ ಅರೇಂಜ್ ಮಾಡೋಣ. ಹಾಂ, ನಿಧಿ ನೋಡ್ಕೊಂತಾಳೆ. ಇನ್ನೂ ಸ್ವಲ್ಪ ಹುಷಾರಾಗಿ ಎಲ್ಲನೂ ಡೀಲ್ ಮಾಡಿದ್ದಿದ್ರೆ ಒಂದೇ ನಿಮಿಷದಲ್ಲಿ ನಮ್ಮ ಸಮಸ್ಯೆ ಎಲ್ಲ ತೀರೋಗ್ತಾ ಇತ್ತು. ಅವಸರ ಬಿದ್ದು 10 ಲಕ್ಷ ಅಂತ ಹೇಳಿದೆ. ಏನು ಅನ್ಕೊಂಡೆ ಹೇಳಿದೆ? ಅಳಿಯ, ಏನೋ ಗಾಬ್ರಿಲ್ಲ ಮಾತು ಹೇಳ್ಬಿಟ್ಟೆ, ಬಿಟ್ಬಿಡಿಗ. ಅದನ್ನ ಇಟ್ಕೊಂಡು ಏನು ಮಾಡೋದು? ಅಮ್ಮ ಬಂದ್ರೆ ಬ್ಯಾಂಕ್ ಲೋನು, ಆ 30 ಸಾಲ ತೀರುತ್ತೆ. ಬೆನ್ನಿ ಅಣ್ಣನ್ಗೂ ಮತ್ತೆ ಇವ್ರಿಗೂ ಹೆಂಗೆ ದುಡ್ಡು ಕೊಡೋದು? ಅದ್ರ ಬಗ್ಗೆ ಯೋಚನೆ ಮಾಡೋ ಅಂದ್ರೂ ಅದೂ ಇಲ್ಲ. ಅದರಿಂದ ಸಾಲ ಆದ್ರೂ ಕ್ಲಿಯರ್ ಆಗುತ್ತೆ. ಆಗೋದಿಲ್ಲ. ಇವ್ರಿಗೂ ಮತ್ತು ಬೆನ್ನಿ ಅಣ್ಣಂಗೆ ದುಡ್ಡು ಕೊಟ್ರೆ ನಾವು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ. ಇವ್ರ ಕೈಕಾಲು ಹಿಡ್ಕೊಂಡು ನನ್ನ ಕೈಲಿ ಆಗಲ್ಲ. ನನ್ನ ಕೈಲಿ ಆಗೋದೇ ಇಲ್ಲ. ಒಂದು ವಸ್ತುನೂ ಇರೋದಿಲ್ಲ. ಅಳಿಯ, ನಮ್ಮ ಪರ್ಸನಲ್ ಸಾಲ ಬೇರೆ, ಕಂಪ್ನಿ ಸಾಲ ಬೇರೆ.
ಅದನ್ನ ತೀರ್ಸೋದಕ್ಕೆ ನಮಗ್ ಬ್ಯಾಂಕಿಂದ ಕೂಡ ಲೋನ್ ಸಿಗ್ತಾ ಇಲ್ಲ. ನಿನ್ ಮಾತು ಕೇಳೋಂಥ ಪರಿಸ್ಥಿತಿಲಿ ನಾನಂತೂ ಇಲ್ವೇ ಇಲ್ಲ ಗುರು. ಹಾಗಾದ್ರೆ ಒಂದ್ ಕೇಳ, ನೀನ್ಯಾಕೆ ಅವ್ರ ಜೊತೆ ಕೆಲ್ಸಕ್ಕೆ ಹೋಗ್ತಾ ಇದ್ಯಾ? ಅಲ್ಲಿ ಸಂಬಳ ಸಿಗುತ್ತಾ? ಅಲ್ಲಿ ಕೆಲಸ ಬಿಟ್ಬಿಟ್ಟು ಬರ್ಬೋದಾಗಿತ್ತಲ್ಲ. ಸ್ವಲ್ಪ ತಾಳ್ಮೆಯಿಂದ ಮಾತಾಡ್ ದಾಸ. ನಾನು ಸಮಾಧಾನವಾಗಿರೋದಕ್ಕೆ ಏನಾದ್ರೂ ಒಂದು ಕಾರಣ ಹೇಳು. ಲವ್ ನಿಂತ್ಕೊಳ್ಳೋ. ಹಾಗಾದ್ರೆ ಚೆಕ್ಕಿ ಜೊತೆ ಈಸ್ಕೊಂಡಿದ್ದ ದುಡ್ಡನ್ನ ನನ್ಗೆ ಈಗ್ಲೇ ಕೊಡು. ಕೊಡು. ಏನು ಕೊಡು ಕೊಡು. ಏನಾಯ್ತು? ಚಕ್ಕಿ ದುಡ್ಡು ಬೇರೆ ಕಣೋ, ಅದ್ ಬಿಟ್ಟು ಬೇರೆ ಏನಾದ್ರು ಮಾತಾಡು. ಎಲ್ಲ ಸಮಸ್ಯೆ ಮುಗಿಬೇಕು ಅಂದ್ರೆ ಮೊದಲು ನೀನ್ ಹೆಂಡ್ತೇನೆ ಯಾರಿಗಾದ್ರೂ ಹೋಗಿ ಅಡಾಡ್ಬಿಟ್ಟು ಬಂದ್ಬಿಡು. ನನ್ನ ಹೆಂಡ್ತಿ ಬಗ್ಗೆ ಮಾತಾಡ್ತೇನೆ. ಯಾಕೋ? ನಾನೇನ ತಪ್ಪು ಹೇಳ್ದೆ? ನನ್ನ ಹೆಂಡ್ತಿ ಬಗ್ಗೆ ಮಾತಾಡ್ತೇನೆ. ನನ್ನ ಮುಂದೆ ನಿಂತ್ಕೊಂಡು. ಬಿಡು ನೀನು. ನಾನೇನೋ ಮಾತಾಡ್ದೆ ನಿನ್ಗೆ. ಬುದ್ಧಿ ಕಲಿಸ್ತೀನಿ ಇವತ್ತು ನಾನು ನಿನ್ಗೆ. ಮಾಡ್ಬಿಟ್ಟು ಮಾಡ್ತೀನಿ. ನನ್ನ ಹೆಂಡ್ತಿ ಬಗ್ಗೆ ಮಾತಾಡ್ತೇನೆ. ನೀನ್ ಯಾಕೋ ನನ್ಗೆ ಹೊಡ್ದೆ? ನನ್ ಬಗ್ಗೆ ಯಾಕೆ ಕೆಟ್ಟದಾಗ ಬೈದೆ ನೀನು? ನೀನ್ ತಾನೇ ಶುರು ಮಾಡಿದ್ದು. ಈಗ ಯಾಕೆ ಅಳ್ತಿದ್ಯಾ? ಏನ್ ವಿಷಯ? ಅವಳು ನನಗೆ ಕಾಲ್ ಮಾಡಿ 4 ದಿವಸ ಆಯ್ತು. ನನ್ನ ಅವಳು ಬ್ಲಾಕ್ ಮಾಡಿದ್ದಾಳೆ. ಅಲ್ಲ, ಏನ್ ಹೇಳು. ಅವಳು ಕಾಲ್ ಮಾಡಿ ನಮ್ಮ ವಿಷಯದ ಬಗ್ಗೆ ಕೇಳಿದ್ಲು. ಎಲ್ಲ ಕೇಳಿ ಸಂತೋಷವಾಗಿರು ಅಂತ ಹೇಳಿದ್ಲು. ನಾನು ಇವಾಗ ಏನು ಮಾಡಲಿ? ಈ ಕಡೆ ನೋಡಿದ್ರೆ ಅವಳು ಹೋಗ್ತಾ ಇದ್ದಾಳೆ. ನನ್ನಿಂದ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ.